ರಾಮಲಲ್ಲ, ರಾಮರಾಜ್ಯ ಎಲ್ಲವೂ ಕೂಡ ಈಗ ಆರಂಭವಾಗ್ತದೆ ಅಂತ ಭಯದ ವಾತಾವರಣದಲ್ಲಿ ನಮ್ಮ ಆ, ರಾಮ ಮಂದಿರ, ರಾಮಲಲ್ಲ, ಆ ಭಯದ ವಾತಾವರಣದಲ್ಲಿ ಆತ ಇರಬೇಕಾ? ಈ ತರದ್ದೆಲ್ಲ ಕೂಡ ಒಂದು ರೀತಿಯ ಯೋಚನೆಗಳು, ಚರ್ಚೆಗಳು. ಖಂಡಿತವಾಗಿ ಈಗ ತಾವು ಹೇಳಿದಂತೆ ಒಂದು ಕಡೆ ಬಹುಸಂಖ್ಯಾತರಲ್ಲಿ ಕೇವಲ ಭಾರತದಿಂದ ಮಾತ್ರ ಅಲ್ಲ, ವಿದೇಶಗಳಿಂದಲೂ ಕೂಡ ಮಂದಿ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಅಂತ ಬೀದಿ ಬೀದಿಯಲ್ಲಿ ಕುಣಿತಾ ಅದರಲ್ಲಿ ಆನಂದವನ್ನು ಪಡಿತಾ ಇದ್ರೆ ವಿಧ್ವಂಸ ಕೃತ್ಯಕ್ಕೆ ಕೆಲವರೇ ಸಾಕು, ಎಲ್ಲರೂ ಬರಬೇಕಾಗಿಲ್ಲ. ಹಾಗಾಗಿ ಆ ಕುರಿತಾಗಿ ಸದಾ ಜಾಗೃತರಾಗಿರಬೇಕಾದದ್ದು ನಾವು ಕರ್ತವ್ಯ. ಅದಕ್ಕೋಸ್ಕರ ಹೇಳ್ತಾ ಇದ್ದೇವೆ, ಮಕ್ಕಳಿಗೆ ಸಂಸ್ಕಾರ ಪುನರ್ನಾಮಕರಣ ಮಾಡಿ. ನಮ್ಮಲ್ಲಿ ಸಾಹಿತ್ಯಕ್ಕೇನು ಕಡಿಮೆ, ಹೆಸರುಗಳಿಗೇನು ಕಡಿಮೆ? ಒಂದಲ್ಲ ಎರಡಲ್ಲ, ಅಷ್ಟಾದಶ ಪುರಾಣಗಳು, ಅವಕ್ಕೆ ಮತ್ತಷ್ಟೇ ಉಪಪುರಾಣಗಳು, ಇತಿ ರಾಮಾಯಣ, ಮಹಾಭಾರತ, ಎಷ್ಟೆಲ್ಲ ವಿಪುಲವಾದ ಸಾಹಿತ್ಯಗಳಿದ್ದಾವೆ. ಇವುಗಳಿಂದ ಒಂದು ಹೆಸರನ್ನು ಎತ್ತಿಕೊಂಡು ನಮ್ಮ ಮಗುವಿಗೆ ಇಟ್ಟದ್ದಾದರೆ ಆ ಸಂಬಂಧವನ್ನು ಬೆಳೆಸಿಕೊಂಡು ಅದರ ಮೂಲವನ್ನು ಹುಡುಕಿಕೊಂಡು ಹೋದಾಗ ಎಷ್ಟು ವಿಪುಲವಾಗಿರತಕ್ಕಂಥ ಸಾಹಿತ್ಯ ಸಿಗತ್ತೆ. ಆ ಸಾಹಿತ್ಯದಲ್ಲಿ ಅಡಗಿದೆ ನಮ್ಮ ಸಂಸ್ಕೃತಿಯ ಪರಿಚಯ. ಹಾಗಾಗಿ ನಾವು ಆಚರಣೆ ಮಾಡಬೇಕು, ಸಾಹಿತ್ಯವನ್ನು ತೋರಿಸಬೇಕು. ಅದಕ್ಕೋಸ್ಕರ ಪುನರ್ನಾಮಕರಣ ಇನ್ನೊಂದು ಅಭಿಯಾನವಾಗಿ ನಡೆಯಿತು. ಸ್ವಾಮಿಗಳೇ, ಮುಖ್ಯವಾಗಿ ಉತ್ತರಕ್ಕೆ ರಾಮ ಅನ್ನುವಂಥದ್ದು, ಮತ್ತೊಂದೆಡೆ ದಕ್ಷಿಣಕ್ಕೆ, ಅದರಲ್ಲೂ ಕರ್ನಾಟಕಕ್ಕೆ ಹನುಮ ಅನ್ನುವಂಥದ್ದು ಈಗಾಗಲೇ ಸಾಕಷ್ಟು ಸುದ್ದಿಯಲ್ಲಿರುವಂಥ ವಿಚಾರ. ಇದೇ ರೀತಿಯಾದಂಥ ಒಂದು ಅಭಿವೃದ್ಧಿ ಮತ್ತೊಂದು ಕಡೆ ದೊಡ್ಡದಂಥ ಬೃಹತ್ಕಾರದ ಮಂದಿರ ಹನುಮನ ನಾಡಲ್ಲೂ ಕೂಡ ನಾವು ನಿರೀಕ್ಷಣೆ ಮಾಡಬಹುದಾ? ಅವಶ್ಯವಾಗಿ ಆಗಬೇಕು. ಮುಂದಿನ ದಿವಸಗಳಲ್ಲಿ ಅದು ಸಾಧ್ಯವಾಗತ್ತೆ. ಅದಕ್ಕೆ ಪ್ರಾಯ ಯಾವ ಅಡ್ಡಿ ಆತಂಕಗಳು ಯಾವುದೂ ಇಲ್ಲ. ಹಾಗಾಗಿ ಎಲ್ಲರೂ ಒಂದಾಗಿ ಅದನ್ನು ಮುಂದುವರಿಸೋಣ. ಈ ಒಂದು ಕಾರ್ಯದಲ್ಲಿ, ಮುಖ್ಯವಾಗಿ ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಕನ್ನಡಿಗರ ಸೇವೆ ಬಗ್ಗೆ ಮಾತಾಡಲೇಬೇಕಾಗತ್ತೆ ಸ್ವಾಮಿಗಳೇ. ಅತಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಸೇವೆಗಳನ್ನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿರ್ಮಾಣದ ಜವಾಬ್ದಾರಿಯನ್ನ ಗೋಪಾಲ್ಜಿಯವರು ವಹಿಸಿಕೊಂಡಿದ್ರು. ಹಾಗೆ ಬಹುತೇಕ ಗ್ರಾನೈಟ್ ಇರ್ಬೋದು, ಎಲೆಕ್ಟ್ರಿಕ್, ಹೀಗೆ ನಾನಾ ವಲಯಗಳಲ್ಲಿ ಕಾರ್ಮಿಕರು, ಸಿಬ್ಬಂದಿಗಳು ಹಾಗೂ ಉಸ್ತುವಾರಿ ಕೆಲಸದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಆ ಒಂದು ಎಲ್ಲ ಸೇವೆಯನ್ನು ಸಲ್ಲಿಸಿದವರ ಬಗ್ಗೆ ತಾವು ಏನು ಹೇಳ್ತೀರಾ? ರಾಮದೇವರ ಈ ಬೃಹತ್ ಕಾರ್ಯದಲ್ಲಿ ಯಾವುದೋ ಒಂದು ರಾಜ್ಯದವರು ಮಾತ್ರ ಅಲ್ಲ, ಎಲ್ಲ ರಾಜ್ಯದವರು ಕೂಡ, ಎಲ್ಲ ಬಗೆಯ ಮಂದಿ ಕೂಡ ಕೈ ಜೋಡಿಸಿದ್ದಾರೆ. ಅದರ ಜೊತೆಗೆ ನಮ್ಮ ಕರ್ನಾಟಕದವರ ಪಾತ್ರ ಕೂಡ ಮಾತ್ರವಾಗಿ ನಮಗೆ ಕಾಣ್ತಾ ಇದೆ. ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತಂದಾಗ ಶಿಲ್ಪಿಗಳ ಆಯ್ಕೆ ನಡೆಯಿತು. ಅನೇಕ ಮಂದಿ ಅಪೀಲ್ ಮಾಡಿದ್ರು. ಅದರಲ್ಲಿ ಆಯ್ಕೆಯಾದವರಲ್ಲಿ 3ರಲ್ಲಿ 2 ಕರ್ನಾಟಕದವರೇ. ಅದರಲ್ಲಿ ಕೊನೆಗೂ ಪ್ರತಿಮೆ ಆಯ್ಕೆಗೊಂಡದ್ದು ಕೂಡ ನಮ್ಮ ಕರ್ನಾಟಕದವರದ್ದೇ. ಆ ಪ್ರತಿಮೆ ಮಾಡಲಿಕ್ಕೆ ಅನೇಕ ಶಿಲೆಗಳನ್ನು ದೇಶದ ನಾನಾ ಮೂಲೆಗಳಿಂದ ತಂದಿತ್ತು. ಆದರೆ ಕೊನೆಗೂ ಇವತ್ತು ಯಾವ ರಾಮಲಲ್ಲನ ವಿಗ್ರಹ ಪ್ರತಿಷ್ಠಾಪನೆಗೊಂಡಿದೆ, ಆ ಪ್ರತಿಮೆಗೆ ಮೂಲವಾಗಿ ದೊರೆತಂತಹ ಶಿಲೆಯೂ ಕೂಡ ಅದು ಕರ್ನಾಟಕದ್ದೇ. ಹೀಗೆ ಕರ್ನಾಟಕದ ಪಾಲು ಬಹಳ ದೊಡ್ಡದಿದೆ. ಪ್ರಾಯಶಃ ಅದರ ಮೂಲ ಕರ್ನಾಟಕದ ಹನುಮಂತ ಅಂತ ನಾವು ಭಾವಿಸ್ತೇವೆ. ಭಗವಂತನ ಶ್ರೀರಾಮಚಂದ್ರನ ಸೇವೆಯಲ್ಲಿ ತನ್ನಂತ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರತಕ್ಕಂಥ ಹನುಮಂತನ ಪ್ರಭಾವ ಅದು ಇವತ್ತಿಗೂ ಕೂಡ ಮುಂದುವರಿತಾ ಇದೆ. ರಾಮನಿಗೆ ಇಷ್ಟವಾಗುವಂತ ಹನುಮನ ರೂಪದಲ್ಲಿ ಎಲ್ಲಾ ಪದಾರ್ಥಗಳು, ಎಲ್ಲ ವಸ್ತುಗಳು ಅಯೋಧ್ಯೆಗೆ ಬಂದಿದೆ. ಅದರ ಮುಖಾಂತರವಾಗಿ ರಾಮನನ್ನ ಕೆತ್ತಲಾಗಿದೆ ಅನ್ನುವಂಥದ್ದು. ರಾಮನ ಸೇವೆಗೆ ಇವತ್ತು ಕೂಡ ಕರ್ನಾಟಕ ಮಂದಿ ಹಾಗೆ ಹನುಮನ ಶಕ್ತಿಯನ್ನು, ಹನುಮನ ಭಕ್ತಿಯನ್ನು ಮೈತುಂಬಿಸಿಕೊಂಡು ದುಡಿತಾ ಇದೆ. ಇನ್ನು ಮುಖ್ಯವಾಗಿ ಈ ವಿಚಾರ ಇತ್ತೀಚೆಗೆ ರಾಜಕೀಕರಣಗೊಳ್ತಾ ಇದೆ. ಈ ಒಂದು ಉದ್ಘಾಟನೆಯ ಸಮಾರಂಭ, ಮಹೋತ್ಸವಗಳು, ಇದನ್ನ ಪಕ್ಷಗಳು ನಾನಾ ರೀತಿಯಾಗಿ ವರ್ಣನೆಯನ್ನು ಮಾಡುತ್ತೆ. ಸೊ ಇದ್ರ ಬಗ್ಗೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಸ್ವಾತಂತ್ರ್ಯ ದೊರೆತು 75 ವರ್ಷಗಳು ಸಂದು ಹೋದವು. ಈ ತನಕಿದ್ದಂತಹ ಅನೇಕ ಪಕ್ಷಗಳಿಗೆ ಮಂದಿರವನ್ನು ನಿರ್ಮಾಣ ಮಾಡಿಕೊಡುವ ಅವಕಾಶ ವಿಪುಲವಾಗಿ ಇತ್ತು. ನಮ್ಮ ಹಿಂದೂ ಸಮಾಜದಿಂದ ಅದರ ಬೇಡಿಕೆಯೂ ಇತ್ತು. ತಾವು ಮಾಡಿಲ್ಲ. ಇವತ್ತು ಅದು ಆಗ್ತಾ ಇದೆ ಅಂತಂದಾಗ ಏನಕ್ಕೇನ ಪ್ರಕಾರಣ, ಯಾವುದೋ ಒಂದು ಕುಹಕ ನೆಪವನ್ನೊಡ್ಡಿ ಅದನ್ನು ತಡಿಬೇಕು, ಅದಕ್ಕಿಂತ ದೋಷಾರೋಪ ಮಾಡಬೇಕು ಅಂತಂದ್ರೆ ಇದರ ಹಿಂದೆ ಕಾಣ್ತಾ ಇರುವಂತದ್ದು ಹಿಂದೂ ವಿರೋಧಿ ಮನೋಭಾವನೆ ಹೊರತು ಹಿಂದೂಗಳನ್ನು ಮಟ್ಟ ಹಾಕಬೇಕು, ಹಿಂದೂಗಳು ತಲೆ ಎತ್ತದಂತೆ ಮಾಡಬೇಕು, ಅವರು ಅವಮಾನಿತರಾಗಿಯೇ ಇರಬೇಕು ಅನ್ನುವ ಮನೋಭಾವವೇ ಹೊರತು
ಇದು ಬರೀದೆ ಹಿಂದೂ ವಿರೋಧಿ ಅಲ್ಲ, ಇದು ಭಾರತ ವಿರೋಧಿ. ಅದಕ್ಕೆ ಪ್ರಪಂಚ ಎಲ್ಲ ಇವತ್ತು ಭಾರತದತ್ತ ಮುಖ ಮಾಡಿ ಗೌರವದಿಂದ ಕೈ ಮುಗಿದು ನಿಂತಿದೆ ಅಂತಂದರೆ ಈ ಹೊತ್ತಿಗೂ ಭಾರತದವರೇ ಆಗಿ ಇಂತಹ ಅಡ್ಡಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಪ್ರಪಂಚದ ಮುಂದೆ ಕ್ಷುಲ್ಲಕರಾಗಿ ಹೋಗ್ತಾ ಇದ್ದಾರೆ. ಯಾರು ಹಾಗೆ ಮಾಡಬೇಕು? ಅಂದ್ರೆ ಇದು ಒಂದು ಬಿಜೆಪಿ ನೇತೃತ್ವದ ಕಾರ್ಯಕ್ರಮ, ಬಿಜೆಪಿಯವರೇ ಎಲ್ಲರೂ ಇಲ್ಲಿ ಸೇರ್ತಾರೆ. ಹಾಗಾಗಿ ವಿಪಕ್ಷಕ್ಕೆ ಸಂಬಂಧಪಟ್ಟ ಯಾವ ಒಬ್ಬ ಸದಸ್ಯರು ಇದರಲ್ಲಿ ಭಾಗಿಯಾಗುವುದಿಲ್ಲ ಅನ್ನೋದ್ರ ಬಗ್ಗೆ ತಮ್ಮ ತಮ್ಮ ನಿರ್ಧಾರಗಳನ್ನ ಅವರಾಗೆ ತೆಗೆದುಕೊಂಡಿರುವಂಥದ್ದು. ಅವರವರ ನಿರ್ಧಾರಗಳನ್ನು ತೆಗೆದುಕೊಂಡು ಅವರು ಸ್ವನಿರ್ಧಾರದಂತೆ ನಡೆಯಲಿಕ್ಕೆ ಎಲ್ಲರಿಗೂ ಮುಕ್ತ ಅವಕಾಶ ಇದೆ. ಬರುವುದು ಬಿಡುವುದು ಅವರವರ ವ್ಯಕ್ತಿಗತವಾದ ವಿಚಾರ. ಕರೆಯುವಂತಹದ್ದು ಟ್ರಸ್ಟ್ನ ಕಾರ್ಯ ಅಂತವ್ರನ್ನ ಕರೆದಿದೆ. ಬರುವುದು ಬಿಡುವುದು ಅವರವರಿಗೆ ಬಿಟ್ಟಿರುವಂತಹದ್ದು. ಇದರ ಹಿಂದೆ ಇಂತಹ ಕ್ಷುಲ್ಲಕ ಕಾರಣಗಳನ್ನು ಹೇಳುವಂತಹದ್ದು ಅದು ಸರಿಯಲ್ಲ. ರಾಮದ ಮೇಲೆ, ದೇವರ ಮೇಲೆ ಯಾರಿಗೆ ಭಕ್ತಿ ಇದೆ ಅವರೆಲ್ಲರೂ ಕೂಡ ಬರ್ತಾರೆ. ಯಾವುದೇ ಪಕ್ಷ, ಮತ, ಪಂಗಡ, ಜಾತಿ, ಭೇದ ಎಲ್ಲವನ್ನು ಕೂಡ ಮರೆತು ಎಲ್ಲರೂ ಬರ್ತಾರೆ.